ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಕಸ್ತೂರಿ ಮೀನಾ ಹತ್ರ ಬಂದುಬಿಟ್ಟು, ಏನಮ್ಮ ಮೀನಾ, ನಿಮ್ಮನೆ ಫಂಕ್ಷನ್ ಆಗಿ ನೀನು ಇಲ್ಲಿ ಬಂದು ಕೂತಿದ್ದೀಯಲ್ಲಮ್ಮ ಅಂತ ಅಂತಾಳೆ. ಅದಕ್ಕೆ ಮೀನಾ ಇದ್ದಳು, ಇಲ್ಲ ಆಂಟಿ, ನಮ್ಮ ಕಡೆ ಶಾಸ್ತ್ರಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕೂತಿದ್ದೀನಿ, ಅವ್ರ ಕಡೆ ಶಾಸ್ತ್ರಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಆಂಟಿ ಅಂತ ಅಂದ್ಬಿಟ್ಟು ಕೂತ್ಕೋತಾಳೆ. ಕಸ್ತೂರಿ ಅದಕ್ಕೆ, ಹೌದಾ, ನಿಮ್ಮ ಅತ್ತೆ ಕರಿತಿದ್ದಾಳೆ, ಅದೇನು ಅಂತ ನೋಡಮ್ಮ ಮೀನಾ, ಹೋಗಿ ಕೇಳ್ಬಿಟ್ಟು ಬರಾಗಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಆಯ್ತು ಆಂಟಿ ಅಂತ ಹೇಳ್ಬಿಟ್ಟು ಅವಳು ಸೂರ್ಯನ ಕಡೆ ನೋಡ್ತಾಳೆ. ಮೀನಾ ಎದ್ದಳು ಸೂರ್ಯಂಗೇರಿ, ಅತ್ತೆ ಕರಿತಿದ್ದಾರೆ, ಅದೇನು ಅಂತ ಹೋಗಿ ಕೇಳ್ಕೊಂಬರ್ತೀನಿ, ನೀವಿಲ್ಲೇ ಕೂತಿರಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದವನು, ಲೇ ನೀನು ಬಿಟ್ಟೋಗ್ಬಿಡ ಕಣೆ, ನೀನು ಇದ್ದಾಗಲೇ ನನಗೆ ಕೈ ಕಾಲು ಎಲ್ಲ ತುಳಿದು ಆಂಚ್ತಾ ಇದ್ದಾರೆ, ನೀನಿಲ್ಲ ಅಂದರೆ ಹೆಂಗೆ ಅಂತ ಅಂತಾನೆ. ಅದಕ್ಕೆ ರೀ, ಯಾರೀ ಹಾಗೆಲ್ಲ ಮಾಡ್ತಾರೆ, ಏನೋ ಅಕಸ್ಮಾತಾಗಿ ಆಗಿದೆ ಬಿಡಿ ಅಂತ ಅಂತಾಳೆ. ಅದಕ್ಕೆ ಸೂರ್ಯ ಇದ್ದವನು, ಅಕಸ್ಮಾತಾಗಿ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಕಣೆ, ಬೇಕು ಅಂತ ಟಾರ್ಗೆಟ್ ಮಾಡೇ ನನಗೆ ಹೊಡಿತಾ ಇದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮೀನಾ ಇದ್ದವಳು, ರೀ, ನಾನು ಎಲ್ಲೇ ಇದ್ದರೂ ನಿಮ್ಮ ಮೇಲೆ ಒಂದು ಗಮನ ಇಟ್ಟಿರ್ತೀನಿ, ನೀವು ಇಲ್ಲೇ ಕೂತಿರಿ ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾಳೆ. ಅಷ್ಟೊತ್ತಿಗೆ ಸೂರ್ಯ, ಏನಪ್ಪ ಇವಳು ಈ ಥರ ಬಿಟ್ಬಿಟ್ಟು ಹೋದ್ಲು ಅಂತ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ರಂಗನಾಥ್ ಮತ್ತು ಕೇಶವ್ ಒಂದು ಕಡೆನೇ ಬರೋದನ್ನು ನೋಡಿಬಿಟ್ಟು, ಅಪ್ಪ 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 ಇಲ್ಲೇ ಬಂದು ಕೂತ್ಕೊಳ್ಳಪ್ಪ ನೀನು ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್, ಇಷ್ಟೊತ್ತು ಸುಮ್ಮನೆ ಕೂತಿದ್ದಳು, ಈಗ ಯಾಕೆ ಈ ಥರ ಆಡ್ತಾ ಇದೆಯಾ ಅಂತ ಅನ್ಬೇಕಾದ್ರೆ ಸೂರ್ಯ ಕೇಶವನ್ನ ನೋಡಿಬಿಟ್ಟು, ಅಂಕಲ್ ನೀವು ಬನ್ನಿ ಅಂಕಲ್, ಇಲ್ಲೇ ಕೂತ್ಕೊಳ್ಳಿ ಅಂಕಲ್, ನಂಗೆ ಭಯ ಆಗುತ್ತೆ ಅಂಕಲ್, ಕೂತ್ಕೊಳ್ಳಿ ಅಂಕಲ್, ನನ್ನ ಹತ್ರನೇ ಕೂತ್ಕೊಳ್ಳಿ ಅಪ್ಪ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಶಾಂತಿ ಬರ್ತಾ ಇರ್ತಾಳೆ. ರೀ, ಏನ್ರಿ ನೀವು ನಿಮ್ಮನೆ ಫಂಕ್ಷನ್ ಆಗಿ ಮೂರನೇವ್ರ ಥರ ಇಲ್ಲಿ ಕೂತಿದ್ದೀರಲ್ಲ, ಹೋಗಿ ಬೀಗ್ರನ್ನ ಮಾತಾಡ್ಸೋಗಿ ಅಂತ ಅಂತಾನೆ. ಅದಕ್ಕೆ ನಾನಾ ಬೀಗ್ರನ್ನ ಅಂತ ಮೀನಾಮಶ ಎಣಿಸ್ತಿರ್ತಾನೆ ರಂಗನಾಥ್. ಸರಿ, ಇಲ್ಲಿ ಕೂತಿದ್ರೆ ಅದಕ್ಕೂ ಏನಾದರೂ ಒಂದು ಅಂತಾರೆ, ಸರಿ ಬಾರಪ್ಪ ಕೇಶವ ಮಾತಾಡ್ಸ್ಕೊಂಬರೋಣ ಅಂತ ಸೂರ್ಯನ ಬಿಟ್ಟು ಹೋಗ್ತಾರೆ. ಅದಕ್ಕೆ ಸೂರ್ಯ, ಅಪ್ಪ ಹೋಗ್ಬೇಡಪ್ಪ ಅಂದಾಗ, ಇಲ್ಲೇ ಕೂತಿರೋ ಮಗನೇ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದಕ್ಕೆ ಸೂರ್ಯ ಇದ್ದನು, ಇರಲಿ ಎಲ್ಲರೂ ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದೀರಾ ಅಲ್ವಾ, ಇರಲಿ ನಾನು ಇಲ್ಲೇ ಕೈ ಕೊಟ್ಕೊಂಡು ಒಂಟಿಯಾಗಿ ಕೂತ್ಕೋತೀನಿ, ಯಾರು ಬಂದರೂ ನಮಸ್ಕಾರ ಕೂಡ ಮಾಡೋದಿಲ್ಲ ಅಂತ ಕೂತಿರ್ತಾನೆ. ಅಷ್ಟೊತ್ತಿಗೆ ರೋಹಿಣಿ ಮತ್ತು ಪೂಜಾ ಕಳಿಸಿರೋ ವ್ಯಕ್ತಿ ಒಬ್ಬನೇ ಸಿಕ್ಕಿದ್ದಾನೆ ಅಂತ ಹೇಳ್ಬಿಟ್ಟು ಸೂರ್ಯನ ಹತ್ರ ಬಂದುಬಿಟ್ಟು, ಹಾಯ್ ನಮಸ್ಕಾರ ಬಾಸ್ ಅಂತ ಮಾತಾಡಿಸ್ತಿರ್ತಾನೆ. ಅದಕ್ಕೆ ಸೂರ್ಯ ಇದ್ದನು, ಯಾರ್ರಿ ನೀವು ಅಂತ ಕೇಳಿದಾಗ, ನಾನು ಗೊತ್ತಿಲ್ಲ ಬಾಸ್ ಅಂತ ಏನೋ ಪರಿಚಯ ಇರೋ ಥರ ಮಾತಾಡ್ತಾನೆ. ಅದಕ್ಕೆ ಸೂರ್ಯ, ಯಾರು ನೀವು, ನನಗೆ ಗೊತ್ತಾಗಲಿಲ್ಲ ಅಂತ ಅಂದಾಗ, ನನಗೆ ನೀವು ಗೊತ್ತು ಬಾಸ್ ಅಂತ ಅಂದಾಗ, ಎಲ್ಲಿ ಹೇಗೆ ಗೊತ್ತು ಅಂತ ಕೇಳಿದಾಗ, ಅದೇ ನಿಮ್ಮ ಹಳೆ ಅಡ್ಡ ಇದೆಯಲ್ಲ ಬಾಸ್, ಅಲ್ಲಿ ಅಂತ ಅಂದಾಗ, ಓ ಹೌದಾ ಅಂತ ಅಂದಾಗ, ಹೌದು ಬಾಸ್, ಲಾಸ್ಟ್ ಟೈಮ್ ಸಿಕ್ಕಿದಾಗ ನೀವು ನನಗೊಂದು ಆಮ್ಲೆಟ್ ಕೂಡ ಆರ್ಡ್ರ್ ಮಾಡಿದ್ದೆ, ಅದರ ದುಡ್ಡು ಕೂಡ ಇಸ್ಕೊಂಡಿಲ್ಲ ಬಾಸ್, ಇವಾಗ ಬಡ್ಡಿ ಸಮೇತ ಕೊಡ್ತೀನಿ ಬಾಸ್ ಅಂತ ಅಂದಾಗ ಸೂರ್ಯ ಇದ್ದನು, ಅದೆಲ್ಲ ಏನು ಬೇಡ, ನಾವು ಒಂದು ಸರಿ ಕೊಟ್ಟರೆ ಮತ್ತೆ ಇಸ್ಕೊಳ್ಳೋ ಮಾತೇ ಇಲ್ಲ, ನಮ್ಮದು ಒಂಥರ ಸೂರ್ಯವಂಶ ಫ್ಯಾಮಿಲಿ ಇದ್ದಂಗೆ, ಕಸ್ತೂರಿ ನಿವಾಸ ಫ್ಯಾಮಿಲಿ ಇದ್ದಂಗೆ ಅಂತ ಹೇಳ್ತಾನೆ. ಈ ಕಡೆ ರಂಗನಾಥ್ ಮತ್ತು ಕೇಶವ್ ವಾಸುದೇವ್ ಇರೋ ಕಡೆ ಬಂದುಬಿಟ್ಟು ವಾಸುದೇವ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ವಾಸುದೇವ್ ಆಫೀಸರ್ ಹತ್ರ ಮಾತಾಡ್ಕೊಂಡು ನಿಂತಿರ್ತಾನೆ. ಇವ್ರನ್ನ ಗಮನಿಸ್ದೆ ಬೇಕು ಅಂತಲೇ ಅವಾಯ್ಡ್ ಮಾಡ್ತಿರ್ತಾನೆ. ಕೇಶವ್ ಇದನ್ನೆಲ್ಲ ನೋಡಿಬಿಟ್ಟು ರಂಗನಾಥನ್ನ ಈ ಕಡೆ ಕರ್ಕೊಬಂದ್ಬಿಟ್ಟು, ಏನೋ ರಂಗ, ಅವರೇ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಲ್ವಾ ನಿಮ್ಮ ಮನೆಯವರು ಹೇಳಿದರು, ಅಲ್ಲಿ ಹೋಗಿ ನಿಂತ್ಕೊಂಡ್ರು ನಿನಗೇನು ರೆಸ್ಪಾನ್ಸೇ ಮಾಡಲಿಲ್ವಲ್ಲೋ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ರಂಗನಾಥ್ ಇದ್ದವರು, ಹೋಗ್ಲಿ ಬಿಡೋ, ಅವನ ಬಗ್ಗೆ ನಮಗೆ ಗೊತ್ತಿರೋದೇ ತಾನೆ ಅಂತ ಅಂದಾಗ ಕೇಶವ್ ಇದ್ದವರು, ಅವ್ರ ಜೊತೆ ಮಾತಾಡ್ತಾ ಇದ್ದಿದ್ದು ಆಫೀಸರು ನಮ್ಮ ಮೇಲಧಿಕಾರಿಗಳಾಗಿ ಸ್ವಲ್ಪ ದಿನ ಕೆಲಸ ಮಾಡಿದ್ರು ಅಲ್ವಾ, ಅವರೇ ಅಲ್ವಾ ಅಂತ ಅಂದಾಗ ರಂಗನಾಥ್, ಹೌದು, ಅವ್ರಿಗೆ ನಾವೆಲ್ಲ ಎಲ್ಲಿ ನೆನಪಿರ್ತೀವಿ ಅಂತ ಅಂತಿರ್ತಾನೆ. ಅಷ್ಟೊತ್ತಿಗೆ ಆ ಆಫೀಸರ್ಗಳು ಅವ್ರ ಹತ್ರನೇ ಬರೋದನ್ನು ಕೇಶವ್ ಗಮನಿಸಿ, ಬಂದರು ನೋಡು ಅಂತ ಅಂತಾನೆ. ಆ ಆಫೀಸರ್ಗಳು ಕೇಶವ್ಗೆ ಮತ್ತು ರಂಗನಾಥ್ಗೆ ವಿಶ್ ಮಾಡಿಬಿಟ್ಟು, ಏನ್ರಿ ರಂಗನಾಥ್ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾರೆ. ರಂಗನಾಥ್ ಇದ್ದವರು, ಸರ್ ನಾವು ನಮ್ಮನ್ನು ಇನ್ನೂ ನೆನ್ಪಿಟ್ಕೊಂಡಿದ್ದೀರಲ್ಲ ಸರ್, ನಮ್ಮ ಪುಣ್ಯ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅಷ್ಟೊತ್ತಿಗೆ ವಾಸುದೇವ್ ಕೂಡ ಅಲ್ಲಿಗೆ ಬರ್ತಾರೆ. ವಾಸುದೇವ್ಗೆ ಆಫೀಸರ್ಗಳು, ಏನ್ರಿ ವಾಸುದೇವ್, ಇವ್ರ ಮನೆಗೆ ತಾನೇ ನಿಮ್ಮ ಮಗಳನ್ನ ಕೊಟ್ಟಿರೋದು ಅಂತ ಅಂತಾನೆ. ಅದಕ್ಕೆ ವಾಸುದೇವ್, ಹೌದು ಸರ್ ಅಂತ ಅಂದಾಗ ಆ ಆಫೀಸರ್, ಗ್ರೇಟ್ ರೀ ನೀವು, ಯಾವುದೇ ಶ್ರೀಮಂತಿಕೆ ನೋಡ್ದೇ ನಿಮಗಿಂತ ಕೆಳಗಡೆ ಕೆಲಸ ಮಾಡ್ತಿದ್ದವ್ರ ಮನೆಗೆ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೀರಾ, ಗ್ರೇಟ್ ಅಂತ ಅಂತಾನೆ. ಅದಕ್ಕೆ ವಾಸುದೇವ್ ಇದ್ದನು, ಕೆಲವೊಂದನ್ನ ಗೋಪುರದಲ್ಲಿರಲಿ ಅಂತ ಆಸೆ ಪಟ್ಟರೆ ಅವು ತಿಪ್ಪೇನಲ್ಲೇ ಇರ್ತೀವಿ ಅಂತ ಅಂತಾರೆ, ಏನು ಮಾಡೋದು ಸರ್ ಅಂತ ಅಂದಾಗ ಆಫೀಸರ್ ಏನೋ ಅಂತ ಅಂದಾಗ, ಏನಿಲ್ಲ ಬಿಡಿ ಸರ್, ಬನ್ನಿ ಸರ್, ಯಾರೋ ಕರಿತಾ ಇದ್ದಾರೆ ಅಂತ ಅವಾಗ ಆಫೀಸರ್ನ ವಾಸುದೇವ್ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಕೇಶವ್ ಇದ್ದನು, ಏನೋ ಇವನು ಈ ರೀತಿ ಮಾತಾಡ್ತಾನೆ ಅಂತ ಅಂದಾಗ ರಂಗನಾಥ್,
ಅವನಿಗೆ ತಿಪ್ಪೆ ಯಾವುದು ಗೋಪುರ ಯಾವುದು ಅನ್ನೋದೇ ಗೊತ್ತಿಲ್ಲ. ಬಿಡೋ ಹೋಗ್ಲಿ ಅಂತ ಅಲ್ಲಿಗೆ ಆ ವಿಷಯನ ಬಿಟ್ಟಾಕ್ತಾರೆ. ಈ ಕಡೆ ಶಾಂತಿ ಮತ್ತು ಕಸ್ತೂರಿ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಈ ಚಂದ್ರಯಾನ ಉಡಾವಣೆ ಮಾಡಿದ್ರಲ್ಲ, ಅಲ್ಲಿಗೆ ಹೋಗಿದ್ರಲ್ಲ, ಅವ್ರು ಬಂದರೂ ಬರ್ತಾರೇನೋ, ಈ ಮಲೇಷಿಯಾದಿಂದ ಈ ಬೀಗರು ಬರಲಿಲ್ಲ, ಏನು ಕರ್ಮನೋ ನಂದು ಅಂತ ಮಾತಾಡ್ಕೊಂಡು ಬರ್ತಾ ಇರ್ತಾರೆ.